ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕಡ್ಲೆ ಸುಲ್ಗಾಯಿಂದ ಪಲ್ಯ ಮಾಡಿ ತೋರ್ಸಾಕತ್ತೀನಿ. ಇವು ಸೀಸನ್ನಾಗ ಸಿಗ್ತಿರ್ತಾವ್ರಿ. ಕಡ್ಲೆ ಸುಲ್ಗಾಯಿ ಬರೇ ತಿಂದು ಬಿಟ್ಟಿರ್ತೀವೋ, ಆದ್ರೆ ಅದರಲ್ಲಿ ಎಷ್ಟೋ ನಾವು ಉಳಿಸಿ ಒಂದು ಸ್ವಲ್ಪ ತಿನ್ನೋದಾಗ್ತೈತಿ. ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ. ಮತ್ತು ಅದು ಸೀಸನ್ನಾಗ ಒಂದು ಪಲ್ಯ ತಿನ್ನಂಗೆ ಆಗ್ತೈತೆ ಅಂತೇಳಿ ನಾ ಇವನ್ ಮಾಡಿ ತೋರ್ಸಾಕತ್ತೇನೆ ರೀ. ಇವು ಕಾಯಿ ನೋಡ್ರಿ ಎಷ್ಟು ಮಸ್ತ್ ಬಂದಾವು. ಇನ್ನು ಒಣಗ್ತಾವಲ್ರಿ, ಅದಕ್ಕೆ ಈಗ ಸೀಸನ್ ಐತೆ ಅಂತೇಳಿ ನಾ ಮಾಡಿ ತೋರ್ಸಾಕ್ತೇನೆ. ಈಗ ಇವನ್ನೆಲ್ಲ ಕಾಯಿಗಳನ್ನ ನಾನು ಸುಲ್ಕೊಂಡು ಹಿಂಗೆ ಕಾಳು ತಗೊಳಕ್ತೇನೆ. ಇದೇ ಥರ ಎಲ್ಲಾನು ಕಾಳು ತಕೊಂಡು ನಾವನ್ನ ಮಾಡಿ ತೋರ್ಸಾಕ್ತೇನೆ. ನೋಡ್ರಿ ಹಿಂಗೆ ಕಾಳು ಬರ್ತಾವಲ್ರಿ, ದಪ್ಪ ದಪ್ಪ ಅದಾವ, ಎಷ್ಟು ಚಂದ ಅದಾವ ನೋಡ್ರಿ ಸುಲ್ಗಾಯಿ ಕಾಳು. ಅವನ್ನೆಲ್ಲ ತಕೊಂಡು ನಾನು ಇಲ್ಲೇ ಸೋಸಿ ಇಟ್ಕೊಳಕ್ತೇನೆ. ಈಗ ಈಗ ನೋಡ್ರಿ ಇವೆಲ್ಲಾನು ಕಾಳು ತಕೊಂಡು ಇಟ್ಕೊಂಡಾನೆ. ಸುಲ್ಗಾಯನ್ನು ಎಷ್ಟು ಮಸ್ತ್ ಆಗುತ್ತಂದ್ರೆ ರೀ, ಇದು ಪಲ್ಯ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತಿ. ಅದಕ್ಕೆ ನಾನು ಈಗ ಇದನ್ನೆಲ್ಲ ಸುಲಿದು ಇಟ್ಕೊಂಡ ಪಲ್ಯ ಮಾಡಿ ತೋರ್ಸಾಕ್ತೇನೆ. ಈಗ ನೋಡ್ರಿ ಎಷ್ಟು ಮಸ್ತ್ ಅದಾವು. ಇದು ದೇವ್ರ ಅದ ಬೆಳೆಸಿ ಅಂತೇಳಿ ಮೊದಲು ಒಂದು ಹಸಿ ಎಲ್ಲಾನು ಕಾಯಿಗಳೊಳಗು ಎಲ್ಲ ಕಾಳುಗಳೊಳಗು ಈ ತರ ಹಸಿ ಕಾಳು ಅಂತೇಳಿ ಬಂದು ಆಮೇಲೆ ಒಣಕೋತಲ್ರಿ ಅದು. ಇದು ಈ ಸೀಸನ್ ಇರೋದ್ರಾಗನ ಇಂಥವೆಲ್ಲ ಮಾಡಿ ನಾವು ತಿನ್ಬೇಕ್ರಿ. ಈಗ ನೋಡ್ರಿ ಇವಕ್ಕ ಎಲ್ಲ ನೀರ್ ಹಾಕಿ ನಾನು ಕುದಿಸ್ಕೊತೇನ್ರಿ. ಒಂದ್ 3-4 ವಿಷಲ್ ಇದ್ರಲ್ಲ ಹೊಡಿಸ್ಕೊಂಡ ಆಮೇಲೆ ಇದನ್ನ ಕುದಿಸ್ತಕೋಬೇಕಾಗ್ತತ್ರಿ. ಯಾಕಂದ್ರ ಅವು ಕುದ್ರನ ಟೇಸ್ಟ್ ಬರ್ತೈತ್ರಿ. ಹಂಗ ಒಗ್ಗರಣೆ ಒಳಗೆ ಹಾಕಿದ್ರ ಅದು ಕಾಳ ಇನ್ನು ಅದು ಬಿರ್ಸಿರ್ತತೆ. ಅದಕ್ಕೆ ನಾನು ಪೂರ್ತಿಯಾಗಿ ಅದನ್ನ ಕುದಿಸ್ಕೊಂಡನಿ. ಈಗ ನೋಡ್ರಿ 3-4 ವಿಸಲ್ ಹೊಡಿಸಿ ಇವನ್ನ ಕಾಳ ಕುದಿಸಾಗೈತ್ರಿ. ಭಾಳ ಮಸ್ತ್ ಕುದ್ದಾವ್ ನೋಡ್ರಿ. ಈಗ ಇವನ್ನ ಕುದ್ದಂತ ಕಾಳನ್ನ ನಾನು ಈಗ ಒಗ್ಗರಣೆ ಹಾಕೋತೇನ್ರಿ. ಇವಕ್ಕೆಲ್ಲ ಹಸಿ ಕಾಳ್ನಾಗೆಲ್ಲ ಭಾಳಷ್ಟು ಕ್ಯಾಲ್ಸಿಯಂ, ಪ್ರೋಟೀನ್ಸು ಎಲ್ಲ ಒಳ್ಳೆ ಕಂಟೆಂಟ್ಸ್ ಇರೋದ್ರಿಂದ ಈ ಥರನೂ ಮಾಡಿ ತಿನ್ಬೇಕಾಗ್ತತಿ. ಅದಕ್ಕೆ ನೋಡ್ರಿ ಇದನ್ನ ಮಾಡಿ ತೋರ್ಸಾಕ್ತೇನೆ. ಸ್ವಲ್ಪ ಪ್ಯಾನಿಗೆ ನಾನು ಎಣ್ಣೆಯನ್ನು ಹಾಕೊಳಕ್ತೇನೆ ರೀ. ಎಣ್ಣೆ ಹಾಕೊಂಡಾಗಿಂದ ಅದಕ್ಕೆ ಸಾಸಿವೆನೂ ಹಾಕೊಳಕ್ತೇನೆ ರೀ. ಸಾಸಿವೆ ಮತ್ತು ಜೀರಿಗೆ ಅವನ್ನೆಲ್ಲ ಎಣ್ಣೆ ಕಾಯ್ದತ್ತಲ್ರಿ, ಅದ್ರೊಳಗೆ ಹಾಕೊಳಕ್ತೇನೆ ರೀ. ಈಗ ನೋಡ್ರಿ ಇವನ್ನೆಲ್ಲಾನು ನಾನು ಹಾಕೊಂಡಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳಕ್ತೇನೆ ರೀ. ಇವನ್ನ ಈಗ ಬೆಳ್ಳುಳ್ಳಿ ಇದಕ್ಕೆ ಭಾಳ ಮಸ್ತ್ ಕಾಂಬಿನೇಷನ್ ರೀ. ಅದಕ್ಕೆ ಪಲ್ಯಕ್ಕೆ ನಾನು ಬೆಳ್ಳುಳ್ಳಿನೂ ಹಾಕೊಳಕ್ತೇನೆ ರೀ. ಬೆಳ್ಳುಳ್ಳಿ ಹಾಕೊಂಡಿಂದ ಈರುಳ್ಳಿ ಭಾಳಷ್ಟು ಕಟ್ ಮಾಡ್ಕೊಂಡನಿ, ಅವನು ಈ ಪಲ್ಯಕ್ಕೆ ಹಾಕೊಳಕ್ತೇನೆ ರೀ. ಎಲ್ಲ ಹಾಕೊಂಡು ಇವನ್ನ ಚಂದಂಗ ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಆಮೇಲೆ ಇದನ್ನ ಹಾಕೋಬೇಕ್ರಿ. ಕಡ್ಲೆಕಾಳನ್ನು ಹಾಕೋಬೇಕಾಗ್ತೈತಿ. ನೋಡ್ರಿ ಈಗ ಈರುಳ್ಳಿ ಎಲ್ಲ ನಾನು ಫ್ರೈ ಮಾಡಾಕ್ತೇನೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತ್ರಿ. ಈ ಥರ ಒಂದ್ಸಲ ಪಲ್ಯ ಮಾಡ್ತೀನಿ ನೋಡ್ರಿ. ಆ ಒಣ ಕಾಳಿಂದ ನೆನೆಕಿಟ್ಟು ಮಾಡಿದ್ದಕ್ಕಿಂತನೂ ಈ ಪಲ್ಯ ಟೇಸ್ಟ್ ಭಾಳ ಆಗಿರ್ತೈತ್ರಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಳಕ್ತೇನೆ ರೀ. ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು, ಅರಿಶಿನ ಪುಡಿ ಹಾಕೋದು, ಇವನ್ನೆಲ್ಲ ಹಾಕೊಂಡು ಅದನ್ನ ಪಲ್ಯ ಮಸ್ತಂಗ ಎಲ್ಲ ಅದಕ್ಕೆ ಬೇಕಾಗೋದು ಏನೇನೈತೆ ಎಲ್ಲಾನು ಗ್ರೇವಿ ಅದು ಎಲ್ಲ ಹಾಕೊಂಡು ಪಲ್ಯ ಮಾಡಿಬಿಟ್ರೆ ಭಾಳ ಅಂದ್ರೆ ಭಾಳ ಭಾರಿ ಆಗಿರ್ತೈತ್ರಿ. ಈಗ ಸೀಸನ್ದಾಗ ಸಿಗೋದ್ರಿಂದ ನೋಡ್ರಿ ಇದಕ್ಕೆ ನಾನು ಟೊಮೆಟೊ ಪ್ಯೂರಿ ಮಾಡ್ಕೊಂಡನೆ, ಅದನ್ನು ಹಾಕೊಳಕ್ತೇನೆ ರೀ. ಈಗ ಒಗ್ಗರಣೆ ಒಳಗನೆ ಅದನ್ನು ಹಾಕೊಳಕ್ತೇನೆ ರೀ. ಈರುಳ್ಳಿ ಇದನ್ನ ಎಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕೊಂಡೈತಿ. ಈಗ ಖಾರನೂ ಹಾಕೊಳಕ್ತೇನೆ ರೀ. ಒಣ ಖಾರನೂ ಸ್ವಲ್ಪ ಹಾಕೊಳಕ್ತೇನೆ, ಮಸಾಲೆ ಖಾರನೂ ಸ್ವಲ್ಪ ಹಾಕೊಳಕ್ತೇನೆ. ಟೊಮೆಟೊ ಪೇಸ್ಟನ್ನು ಹಾಕೊಂಡನ್ರಿ. ಈಗ ಇದೆಲ್ಲ ಕೂಡ ಈಗ ಮಸ್ತಂಗ ಒಗ್ಗರಣೆ ರೆಡಿಯಾಗಿ ಆಗ್ತತ್ರಿ. ಖಾರನು 2 ಖಾರನೂ ಹಾಕೊಂಡನ್ರಿ. ಮಸಾಲೆ ಖಾರನೂ ಹಾಕೊಂಡನಿ, ಒಣ ಖಾರನೂ ಹಾಕೊಂಡನಿ. ಈಗ ಅದನ್ನ ಸ್ವಲ್ಪ ಅದನ್ನ ಈಗ ಅದ್ರಲ್ಲೇನ ನಾವೇನ್ ಮಾಡ್ಬೇಕಂದ್ರ ಒಂದ್ ಸ್ವಲ್ಪ ಶೇಂಗಾ ಪೌಡರ್ ಇರ್ತೈತಲ್ರಿ, ಆ ಶೇಂಗಾ ಪೌಡರ್ ಹಾಕಿ ಒಗ್ಗರಣೆ ಒಳಗ ಮಿಕ್ಸ್ ಮಾಡ್ಬೇಕ್ರಿ. ಇದೆಲ್ಲ ಮಿಕ್ಸ್ ಆಗಾಕ್ತೈತಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಖಾರ ಎಲ್ಲ ಚಂದಂಗ್ ಮಿಕ್ಸ್ ಆಗಿ ಗ್ರೇವಿ ರೆಡಿ ಆಗಿಂದ ಇವನ್ನೆಲ್ಲ ಕಾಳು ಇರ್ತಾವಲ್ರಿ, ಕುದ್ದಿರ್ತಾವ, ಅದ್ರೊಳಗೆ ಸ್ವಲ್ಪ ನೀರ್ ಇರ್ತಾವ. ಆ ನೀರ್ ಸಮೇತನ ಇದಕ್ಕೆ ಹಾಕ್ಬಿಡ್ಬೇಕು. ಅಂದ್ರ ಅದ ನೀರಲ್ಲೇ ಅದು ಕುದ್ದ ರೆಡಿ ಆಗ್ತತ್ರಿ. ಈಗ ಫುಲ್ ಗ್ರೇವಿನೂ ರೆಡಿ ಆತ್ರಿ, ಮತ್ತೆ ಈಗ ಕಾಳನ್ನು ಹಾಕಿದೆ. ಈಗ ಮಸ್ತ್ ನೋಡ್ರಿ ಪಲ್ಯ. ಈಗೆಲ್ಲ ಇದು ಚಂದಂಗ ಮಿಕ್ಸ್ ಆತ್ರಿ. ಮಿಕ್ಸ್ ಆಗಿಂದ ಒಂದ್ ಸ್ವಲ್ಪ ನೀರ್ ಬೇಕಾದ್ರ ಹಾಕ್ಬೇಕ್ರಿ, ಇರ್ಲಿಲ್ಲ ಅಂದ್ರ ಬೇಡ. ಯಾಕಂದ್ರ ಅದ್ರಲ್ಲೇ ನೀರ್ ಇರ್ತೈತಲ್ರಿ, ನೀರ್ ಇರೋದ್ರಿಂದ ಅದಷ್ಟು ಅದ್ರಾಗ ಕುದ್ ಬಿಡ್ತತ್ರಿ. ಭಾಳ ಮಸ್ತಾಗಿ ಇರ್ತತೆ. ಈಗ ನೋಡ್ರಿ ಕಾಳು ಕುದ್ದಾವಲ್ರಿ, ಅದಕ್ಕೇನ್ ನೀರನ್ನ ಭಾಳಷ್ಟ ಜಾಸ್ತಿ ಬೇಕಾಗುದಿಲ್ಲ. ಈಗ ಇದಷ್ಟು ಗ್ರೇವಿ ಒಳಗ ಚಂದಂಗ ಕಾಳ ಕುದಿಬೇಕ್ರಿ. ಈಗ ನೋಡ್ರಿ ಇದು ಪೂರ್ತಿಯಾಗಿ ಕುದ್ದೈತ್ರಿ. ಈಗ ಕುದ್ದ ಭಾಳ ಅಂದ್ರ ಭಾಳ ಬೆಸ್ಟ್ ಆಗಿರ್ತೈತಿ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕ ಎಲ್ಲಕ್ಕೂ ತಿನ್ಬೋದ್ರಿ. ಅದಕ್ಕೆ ಈಗ ನಾನು ಸ್ವಲ್ಪ ಅದಕ್ಕೆ ಮಸಾಲೆ ಪೌಡ್ರನ್ನು ಹಾಕೊಳಕ್ತೇನೆ. ಎಲ್ಲಾನು ಹಾಕೊಂಡಿಂದ ಇದಾದ್ಮೇಲೆ
ಇದನ್ನ ತಿರುಗಿಸಿ ನೋಡಿ ನೀರು ಎಷ್ಟು ಬೇಕು ನಿಮಗೆ ಅಷ್ಟು ಇಟ್ಕೋರಿ. ಈಗ ಪೂರ್ತಿಯಾಗಿ ನೀರನ್ನು ಜಾಸ್ತಿ ಒಂದ್ ಸ್ವಲ್ಪ ಇದ್ದಾಗನ ಅದನ್ನ ಬಂದ್ ಮಾಡಿ ಮುಚ್ಚಿಬಿಡ್ಬೇಕ್ರಿ, ಅದು ಚಂದಾಗಿರ್ತೈತಿ. ಈಗ ನೋಡ್ರಿ ಎಲ್ಲ ನೀರು ಹೋಗ್ಯಾವು. ಈಗ ಒಂದ್ ಸ್ವಲ್ಪ ಇದ್ದಾಗನ ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಇದು ಬಿಸಿ ಬಿಸಿ ಆದ ಕಡಲೆಕಾಳಿನ ಪಲ್ಯ ರೆಡಿ ಆಗತ್ತೆ ರೀ. ನೋಡ್ರಿ ಈಗ ಇದಕ್ಕೆ ಸರ್ವ್ ಮಾಡೋದು ತೋರ್ಸಾಕತ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತೈತಿ. ಕಡಲೆಕಾಳೆಲ್ಲ ಕುದ್ದ ಪಲ್ಯ ಭಾರಿ ಮಸ್ತ್ ಆಗಿರ್ತೈತ್ರಿ. ನೋಡ್ರಿ ಇದನ್ನ ಎಲ್ಲ ಇದಕ್ಕೆ ಹಾಕಿ ತೋರ್ಸಾಕತ್ತೀನಿ ನಿಮ್ಗೆ. ನೀವು ಹೆಂಗ್ ಬೇಕಾದ್ರೂ ನೀವು ತಿನ್ಬೋದು. ರೊಟ್ಟಿ ಜೊತೆನೂ ಇದು ಕಟ್ಟಿ ರೊಟ್ಟಿ ಇರ್ತಾವಲ್ರಿ, ಸಜ್ಜಿ ರೊಟ್ಟಿ, ಅದ್ರ ಜೊತೆ ಅಂತೂ ಭಾಳ ಅಂದ್ರೆ ಭಾಳ ಕಾಂಬಿನೇಷನ್ ರೀ ಇದು. ಇದ್ರ ಜೊತೆ ಮೊಸರು, ಸಜ್ಜಿ ರೊಟ್ಟಿ, ಚಟ್ನಿ, ಈ ಕಾಳು ಪಲ್ಯ ತಿಂದ್ಬಿಟ್ರಿ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತತ್ರಿ. ನೀವು ಇದೇ ಥರ ಮಾಡಿ ನೋಡ್ರಿ. ಕಡಲೆಕಾಳನ್ನ ಹಂಗ ತಿನ್ನೋದಕ್ಕಿಂತನೂ ಇದನ್ನ ಕುದಿಸಿ ಪಲ್ಯ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತ್ರಿ, ಭಾಳ ಭಾರಿ ಆಗಿರ್ತೈತಿ.